ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದರೂ, ವಜ್ರದ ಆಭರಣಗಳನ್ನೇ ಧರಿಸಿದರೂ, ರೇಷ್ಮೆ ಬಟ್ಟೆಗಳನ್ನೇ ತೊಟ್ಟರೂ ಸಹ ಈ ದೇಹ ಸೇರುವುದು ಮಣ್ಣನ್ನೇ. ಅಹಂಕಾರ ಏಕೋ ಮನುಜ ಅಲ್ವಾ? ನೀವು ಚಿನ್ನದ ತಟ್ಟೆನಾರ ತಿನ್ನಿ, ನೀವು ಆಭರಣಗಳನ್ನು ಎಷ್ಟು ಆಭರಣ ಧರಿಸ್ಕೊಳ್ಳಿ, ವಜ್ರನಾರ ಹಾಕ್ಕೊಳ್ಳಿ, ಏನಾರ ಒಳ್ಳೆ ಬಟ್ಟೆ ರೇಷ್ಮೆ ಸೀರೆನಾರ ಹಾಕ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಾರಲ್ಲಾರ ಓಡಾಡಿ, ನೀವು ಇದರಲ್ಲಾರ ಓಡಾಡಿ, ಏನೇ ಓಡಾಡೋದು ಸೇರೋದಲ್ಲೇ ಎಲ್ಲರೂ ಮಣ್ಣನ್ನೇ. ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಅದು ತಿಳ್ಕೊಂಡಾಗ ನಮ್ಮ ಅಹಂಕಾರ ಹೋಗತ್ತೆ. ಅಹಂಕಾರ ಪಡಬಾರ್ದು. ನಮಗಿದೆ ಅವನಿಗಿಲ್ಲ, ಅವನಿಗಿದೆ ನನಗಿದೆ ಅವನಿಗಿಲ್ಲ ಅಂತ. ಎಲ್ಲರೂ ಸೇರೋದೇ ಕಡೆಗೆ ಮಣ್ಣನ್ನೇ. ಬರೋವಾಗ ನಾವು ಏನು ತಂದಿರಲ್ಲ, ಹೋಗೋವಾಗ ಏನು ತೊಗೊಂಡೋಗಲ್ಲ. ಅದನ್ನು ಕಲ್ತ್ಕೊಂಬಿಟ್ರೆ ಎಲ್ಲರೂ ಸೌಖ್ಯವಾಗಿ ಇರ್ಬೋದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗುರು ವಾದಿರಾಜರ ಅದ್ಭುತ ಪವಾಡಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಒಂದು ಬಾರಿ ವಿವಾಹದ ಸಮಯದಲ್ಲಿ ತಲೆಗೆ ಸುತ್ತಿಕೊಂಡಿದ್ದ ರುಮಾಲಿನಿದ್ದ ಸರ್ಪ ಕಚ್ಚಿ ವರನು ಸತ್ತಾಗ ಶ್ರೀ ವಾದಿರಾಜರು ತಾವು ರಚಿಸಿದ ಲಕ್ಷ್ಮೀ ಶೋಭಾನವೆಂಬ ಪದ್ಯವನ್ನು ಹಾಡಿ ಲಕ್ಷ್ಮೀನಾರಾಯಣರನ್ನು ಸ್ತುತಿಸಿ ವರನನ್ನು ಬದುಕಿಸ್ತಾರೆ. ಯಾರು? ಗುರು ವಾದಿರಾಜರು. ಅವರ ಅದ್ಭುತ. ಎರಡನೇದು, ಜಹಗೀರುದಾರನೊಬ್ಬನು ಮಕ್ಕಳಿಲ್ಲದೆ ವಾದಿರಾಜರ ಶರಣಾಗತನಾದಾಗ ಅವರು ದಿವ್ಯ ದೃಷ್ಟಿಯಿಂದ ತಿಳಿದು, ನಿನಗೀ ಜನ್ಮದಲ್ಲಿ ಸಂತಾನವಿಲ್ಲ, ನಿನ್ನ ಐಶ್ವರ್ಯವನ್ನು ದಾನ ಮಾಡಿ ಪರಮಾತ್ಮನನ್ನು ಭಜಿಸುತ್ತಾ ಸುಖವಾಗಿರು ಎಂದರು. ಖಿನ್ನನಾದ ಧನಿಕನು ವಾದಿರಾಜರು ಅಲ್ಲಿಂದ ಹೋದ ಮೇಲೆ ಮಂತ್ರವಾದಿಯೊಬ್ಬನನ್ನು ಆಶ್ರಯಿಸಿ ಅವನ ಮಂತ್ರ ಬಲದಿಂದ ಒಬ್ಬ ಮಗನನ್ನು ಪಡೆದನು. ಮುಂದೆ 5 ವರ್ಷಗಳ ಅನಂತರ ಗುರುರಾಜರು ಆ ಊರಿಗೆ ಬಂದಾಗ ವಿಷಯ ತಿಳಿದು ಅವರು ಧನಿಕನನ್ನು ಅವನ 5 ವರ್ಷದ ಮಗನ ಸಹಿತವಾಗಿ ಕರೆಸಿ ಆ ಮಗುವಿನ ಮೇಲೆ ಮಂತ್ರೋದ್ಧಾಕ ಪೋಷಿಸಿದಾಗ ಅದು ಭೂತವಾಯಿತು. 6 ವರ್ಷದೊಳಗೆ ಧನಿಕನಲ್ಲಿದ್ದು ಅನಂತರ ಅವನನ್ನು ಕೊಂದು ಬರುವಂತೆ ಮಂತ್ರವಾದಿಯು ತಿಳಿಸಿರುವನೆಂಬ ಹೇಳಿ ಆ ಭೂತವು ಹೊರಟು ಹೋಯಿತು. ಧನಿಕನಿಗೆ ವಾದಿರಾಜರ ಮಾತಿನಲ್ಲಿ ತುಂಬ ನಂಬಿಕೆಯುಂಟಾಗಿ ತನ್ನನ್ನು ಕಾಪಾಡಿದ ಅವರನ್ನು ವಂದಿಸಿ ಅವರು ಶಿಷ್ಯನಾದನೋ. ನೋಡಿ ಎಷ್ಟು ಮಂತ್ರವಾದಿ ಏನು ಮಾಡಿದ್ದ? ಅವನಿಗೆ ವರ ಕೊಟ್ಟು ಮಗು ಮಾಡಿದ್ದ, ಆದರೆ ಅವನನ್ನು ಕೊಂದು ಬಾ ಅಂತ ಹೇಳಿದ್ದ. ದಿಲ್ಲಿಯಲ್ಲಿ ಮುಸಲ್ಮಾನ ರಾಜನೊಬ್ಬನು ಮಗನು ಸತ್ತು ಹೋಗಿದ್ದನು. ಊರ ಹೊರಗಿದ್ದ ಅವನ ಸಮಾಧಿಯ ಸ್ಥಳದಲ್ಲಿಯೇ ವಾದಿರಾಜರು ತಮ್ಮ ದೇವರ ಪೆಟ್ಟಿಗೆಯನ್ನಿಟ್ಟು ಕುಳಿತಾಗ ರಕ್ಷಕರು ಊರ ಜನರೂ ಬಂದು, ಇದು ರಾಜಕುಮಾರನ ಸಮಾಧಿಯು, ಇದು ತಮಗೆ ಕುಳಿತುಕೊಳ್ಳಲು ಯೋಗ್ಯವಾದ ಸ್ಥಳವಲ್ಲವೆಂದು ಹೇಳಿದರು. ವಾದಿರಾಜರು ಸಮಾಧಿಯನ್ನು ಅಗಿಸಿ ರಾಜಕುಮಾರನಿಗೆ ಮಂತ್ರೋದ್ಧಾಕ ಪೋಷಣೆ ಮಾಡಿ ಬದುಕಿಸಿದರು. ರಾಜನು ಒಂಟೆಗಳ ಮೇಲೆ ಹೇರಿ ಕಳುಹಿಸಿದ ದ್ರವ್ಯರಾಶಿಯನ್ನು ವಿರಕ್ತರಾದ ಅವರು ಗಂಗೆಯಲ್ಲಿ ಸುರಿದರು. 2ನೇ ಬಾರಿ ಕಳುಹಿಸಿದ ಧನವನ್ನು ಉಡುಪಿಯಲ್ಲಿ ಭೂಮಿಯಲ್ಲಿ ಉಳಿಸಿ ಅದರ ಮೇಲೆ ಸುಬ್ರಹ್ಮಣ್ಯ ಮತ್ತು ಭೂತರಾಜರ ಪ್ರತಿಷ್ಠೆಯನ್ನು ಮಾಡಿಸಿದರು. ಇಂತಹ ಅದ್ಭುತ 100 ಮಹಿಮೆಗಳನ್ನು ತೋರಿದ ಅವರು ಮಹಾಮಹಿಮೆಯರು. ಗೊತ್ತಾಯ್ತಾ? ನಾವು ಯಾವುದೇ ಆದ್ರೂ ನೋಡಿ, ನಮ್ಗೆ ಅವ್ರು ಹೇಳಿದ್ರು, ಯಾಕೆ ಬೇಕು ನಮಗೆ ದುಡ್ಡು ಹಾಕಬೇಕು, ಕಾಸು ಹಾಕಬೇಕು, ನಮಗೆ ನಿನ್ನ ಚಿನ್ನ ಹಾಕಬೇಕು, ಬೆಳ್ಳಿ ಹಾಕಬೇಕು? ಗೊತ್ತು ಅವ್ರಿಗೆ. ನಾವು ಭೂಮಿ ಮೇಲೆ ಹಾಗೆ ಬಂದಿದ್ದೀವಿ, ಹಾಗೆ ಹೋಗಬೇಕು. ಇರೋವಾಗ ನಾವೇನು ಒಳ್ಳೇದು ಮಾಡಬೇಕು. ಗೊತ್ತಾಯ್ತಾ? ಹಾಗೇನೆ ನಾವೂ ಅವ್ರ ಥರ ಅರ್ಥಕೋಬೇಕು. ಏನೇ ಮಾಡಿದ್ರು ಒಳ್ಳೇದು ಮಾಡೋದನ್ನು ತಿಳ್ಕೋಬೇಕು. ಇವತ್ತು ಗುರು ವಾದಿರಾಜರ ಅದ್ಭುತ ಪವಾಡಗಳನ್ನ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/7/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ತಿಥಿ ದಶಮಿ, ಸಾಯಂಕಾಲ 6 ಗಂಟೆ 1 ನಿಮಿಷ, ನಕ್ಷತ್ರ ಸ್ವಾತಿ 7:46 ತನಕ ಇದೆ. ಮಳೆ ಆರಿದ್ರೆ 4 ಗಂಟೆ 1 ನಿಮಿಷ. ರಾಹುಕಾಲ 9:15 10:50 ತನಕ ಇದೆ. ಗುಳಿಕ ಕಾಲ 6 ಗಂಟೆ 3 ನಿಮಿಷದಿಂದ 7 ಗಂಟೆ 39 ನಿಮಿಷ ತನಕ ಇದೆ. ಯಮಗಂಟ ಕಾಲ 2 ಗಂಟೆ 3 ನಿಮಿಷದಿಂದ 3:39 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.